ನಾರಾಯಣಂ ಗುಣೈ ಸರ್ವೈರ್ವಿಲೀರ್ಣಂ ದೋಷವರ್ಜಿತಂ ಹೇಯಂ ಜವ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಕೆರೆ ಬಾವಿ ತೋಡ್ಸೋದೇನು ಅಲ್ಲ, ಕೆರೆ ಬಾವಿ ತೋಡ್ಸೋದನ್ನ ರಾಜ ಮಹಾರಾಜರೇ ಮಾಡಲಿಲ್ಲ. ಎಲ್ಲರೂ ಕೂಡ ಎಷ್ಟು ಕೆರೆ ಕಟ್ಸಿ ಒಂದು ದಿವಸಕ್ಕೆ ಲಕ್ಷ ಬ್ರಾಹ್ಮಣ ಭೋಜನ, ದಿವಸಕ್ಕೆ ಒಂದು ದಿವಸ ಅಲ್ಲ, ಜೀವಮಾನದಲ್ಲಿ ದಿವಸಕ್ಕೆ ಮಿನಿಮಮ್ ಲಕ್ಷ ಜನ ಊಟ ಆಗಬೇಕು, ಅಷ್ಟು ವ್ಯವಸ್ಥೆ ಮಾಡಿದ್ರು. ಅಷ್ಟು ಕಡೆಗೆ ಅಗ್ರಹಾರದಲ್ಲಿ ಅವ್ರ ವ್ಯವಸ್ಥೆ. ಆದರೆ ಆ ಕಾಲದಲ್ಲಿ ಆ ರೀತಿ ಮಾಡೋದು ಅಂತ ಕೇಳಿದ್ರೆ ಎಷ್ಟು ಕಷ್ಟ, ಅದು ಬಹಳ ದೊಡ್ಡ ಇದು. ಈಗ ಫಲ ಯಾರಿಂದ ಬರುತ್ತೆ ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ, ಫಲ ಕೊಡೋ ಶಕ್ತಿ ಇರೋದು ಯಾರಿಗೆ? ಮತ್ತೇನೋ ಏನಾಯ್ತು ಅಂದ್ಕೊಂಡು ಫಲ ಕೊಡೋ ಶಕ್ತಿ ಇರೋದು ಯಾರಿಗೆ? ಮೇಸ್ತ್ರಿ ದುಡ್ಡು ಕೊಡ್ತಾನೆ ಅಷ್ಟೇ, ಓನರ್ ದುಡ್ಡದು. ಇವರೆಲ್ಲ ಅವನು ಕೊಡೋಕೆ ಹೋಗಿ ಕೆಲಸಗಾರರು ಕೊಟ್ಬಿಡ್ತಾರೆ, ಅವನು ಹಂಚ್ತಾ ಹೋಗ್ತಾನೆ. ಬಟ್ ಅವನು ಕೊಡೋ ದುಡ್ಡು ಅಲ್ಲ, ಅದು ಯಾರ್ದದು? ಯಜಮಾನ ದುಡ್ಡು. ಯಾರ್ಯಾರ ಕೈಲಿ ಏನೇ ಕೊಡಿಸಿದ್ರು ಕೂಡ, ಮತ್ತು ಯಾರೇ ಏನೇ ಕೊಡಲಿ ದೇವ್ರು ಕೊಟ್ಟಿತ್ತು. ನಾವು ಯಾರಿಗೆ ಕೊಟ್ಟರು ಕೂಡ ದೇವ್ರಿಗೆ ಕೊಡೋದು. ಮತ್ತೆ ನೀವು ಅಕೌಂಟ್ಗೆ ಹಾಕಿದ್ರೆ ಗೌರ್ಮೆಂಟ್ಗೆ ಹೋಗುತ್ತೆ ಹೊರತು ಎಲ್ಲಿಗೆ ಹೋಗ್ಬೇಕಾದ್ರೆ ಯಾರು ಪರ್ಸನಲ್ ತೊಗೊಳಗಿಲ್ಲ, ಟ್ರೆಜರಿಗೆ ಹೋಗ್ಬಿಡುತ್ತಾ, ಅವ್ರು ತೊಗೋಬೇಕು. ಇವ್ರು ಹೆಸರು ಹಾಕಿರ್ಬೋದು, ಪ್ರಿನ್ಸಿಪಾಲ್ ಹೆಸರು ಬರೋದು, ಹೋಗೋದು ಮಾತ್ರ ಅಲ್ಲಿಗೆ. ಅದು ಮುಟ್ಟೋದೆಲ್ಲ ದೇವರಿಗೆ, ಬರೋದೆಲ್ಲ ದೇವರಿಂದ. ಇದು ಅರ್ಥ ಆಗಿಬಿಟ್ರೆ ಕೆರೆಯ ನೀರು ಕೆರೆಗೆ ಚೆಲ್ಲಿ ಅರ್ಥ ಆಗುತ್ತೆ. ಓಂ ಫಲಮತ ಓವತ್ತೇ ಹೇ ಓಂ, ಇದು ಭಗವದ್ಗೀತಾಕ್ಕೆ ಒಂದು ಅರ್ಥ ಇದೆ. ಮಾ ಫಲೇಶು ಕದಾಚನ, ಫಲಗೆಲ್ಲ ಕೇಳಕ್ಕೆ ಹೋಗಬೇಡ, ಕಂಡವನ ಫಲ ಕೇಳಲೇಬೇಡ, ಕೊಡೋ ಶಕ್ತಿನೇ ಅವ್ರಿಗಿಲ್ಲ. ನನ್ನ ಕೇಳಬೇಡ, ನಾನು ಕೊಡ್ತೀನಲ್ಲ. ಗೊತ್ತಾಯ್ತಾ? ಈಗ ಎರಡು ಫಲ ಕೇಳಕ್ಕೆ ಹೋಗಬಾರ್ದು. ನಾವೇ ಕೇಳಕ್ಕೆ ಹೋದ್ರೆ ದೇವರಿಗೆ ದಡ್ಡ ಗೊತ್ತಿಲ್ಲ, ನೆನಪು ಮಾಡಕ್ಕೆ ಬಂದು ರಿಮೈಂಡರ್ ಕಳಿಸ್ಬೇಕಾಗತ್ತೆ. ದೇವ್ರ ಸರ್ವಜ್ಞ ಬಂದು ನಮಗೆ ಗೊತ್ತಿಲ್ಲ ಅಂತ ಅರ್ಥ ಆಗುತ್ತೆ. ಹಾಗೆ ಹೇಳಬಾರ್ದು. ಮತ್ತು ಉಳಿದವ್ರು ಕೊಡ್ತಾರೆ ಅಂತ ಹೇಳೋಗಿಲ್ಲ, ಯಾರು ಸ್ವತಂತ್ರರಲ್ಲ ಅವರು. ಉಳಿದವ್ರು ಡೆಲಿವರಿ ಮಾಡ್ತಾರೆ ಅಷ್ಟೇ ಹೊರತು ಅವ್ರು ರಿಲೀಸ್ ಮಾಡ್ತಾರೆ, ಗ್ರಾಂಟ್ ಇದೆ ರಿಲೀಸ್ ಮಾಡ್ತಾರೆ. ಇಲ್ಲದವ್ರು ಮಾಡೋಕ್ಕೆ ಬರೋದಿಲ್ಲ. ಅವ್ರು ದುಡ್ಡು ಇಲ್ಲ, ಕೊಡೋದಿಲ್ಲ. ಅಷ್ಟು ಪಾಕೆಟ್ ಕೊಡೋದು ಯಾರು ಕೇಳೋಲ್ಲ. ನಿಂದ ದುಡ್ಡು ಕೊಟ್ಟರೆ ಯಾರು ಕೇಳ್ತಾರಾ? ಕೇಳೋದಿಲ್ಲ. ಕೊಟ್ಟಿಲ್ಲ, ಬಂದಿಲ್ಲ ಅಂದ್ರೆ ಕಾಯ್ಬೇಕಷ್ಟೇ. ಇದೇ ಎಲ್ಲ ಅರ್ಥ ಮಾಡಿಕೊಂಡ್ರೆ ಇವತ್ತು ಬದುಕೆ ಹೇಗೆ ನಡೀತಿದೆಯೋ ಅದೇ ಶಾಸ್ತ್ರ ಹೇಳ್ತಿರೋದು. ಅತಏವ ಈಶ್ವರಾತ್ ಫಲಂ ಭವತಿ, ಭಗವಂತನಿಂದ ಫಲ ಬರುತ್ತೆ. ನಹಿ ಅಚೇತನಸ್ಯ ಸ್ವತಃ ಫಲ ಅಂತ ಹೇಳಿದರೆ ಎರಡರ್ಥ. ಒಂದರ್ಥ ಒಳ್ಳೆಯದು, ಕೆಟ್ಟದ್ದು ಹಾಗೇನೆ. ಪನಿಷ್ ಮಾಡೋ ಬಿಡೋದು, ಪನಿಷ್ ಮಾಡೋಗಿಲ್ಲ. ಸರ್ಕಾರ ನ್ಯಾಯ ಸಂಬಳಕ್ಕೆ ಪನಿಷ್ ಮಾಡಿಸುತ್ತೆ ಹೊರತು ಯಾರ್ಯಾರು ಮಾಡೋಗಿಲ್ಲ. ಯಾರ ಮಂತ್ರಿಗಳು ಶಿಕ್ಷೆ ಕೊಡಕ್ಕೆ ಬರೋಲ್ಲ ಅವರಿಗೆ. ಯಾರು ಕೊಡ್ಬೇಕಂದ? ನ್ಯಾಯಾಲಯನ ಕೂಡ ಬೇರೆ ಕೊಡೋ ಹಾಗಿಲ್ಲ. ನ್ಯಾಯೋ ನೇತಾ ಸಮೀರಣ. ಸೊ ಒಳ್ಳೇದು ಮಾಡಬೇಕು, ಒಳ್ಳೆ ಫಲ ಸಿಕ್ಕರೂ ದೇವರಿಂದ. ಶಿಕ್ಷೆ ಆಯಿತು ಅಂತ ತಿಳ್ಕೊಂಬೋಣ, ಅದು ಯಾರಿಂದ? ಅವ್ರ ಮೂಲಕ ಮಾಡಿಸಿದ್ದಾನೆ ಅಷ್ಟೇ. ಶಿಕ್ಷೆ ಆಗಬೇಕಾಗಿತ್ತು ಅವರಿಗೆ, ಅವ್ರ ಮೂಲಕ ಮಾಡಿಸಿದ ಅಷ್ಟೇ ಹೊರತು ಇವಾಗ ರಾಜ ಬಂದು ಹೊಡೆಯೋದಿಲ್ಲ. ಯಾರ ಕೈಲಿ ಹೊಡೆಸ್ತಾನೆ? ತನ್ನ ಸೇವಕರಲ್ಲಿ ಹೊಡೆಸ್ತಾನೆ. ರಾಜನೇ ಯಾರ ತಲೆ ಕತ್ತರಿಸೋದಿಲ್ಲ. ಯಾರು ಕತ್ತರಿಸ್ತಾರೆ? ಅಪಾಯಿಂಟೆಡ್ ಪರ್ಸನ್, ಅವ್ರು ಕತ್ತರಿಸ್ತಾರೆ. ಸೊ ಕೊಡೋದು ದೇವರು, ಮಾಡೋದು ದೇವರು. ಇವೆಲ್ಲ ದೃಷ್ಟಾಂತ ನೋಡಿದಾಗ ನಾವೇನು ವಿಷ್ಣುಪ್ರಿಯ ಅಂತ ಹೇಳ್ತೇವೆ, ತೀರಾ ನ್ಯಾಚುರಲ್ ಅಂತ ಅರ್ಥ ಆಗುತ್ತೆ. ಏನೋ ಮಾಡೋದಲ್ಲ, ನಾವು ಬದುಕಬೇಕಾದ್ರೆ ರಿಯಲ್ ಪದ್ಧತಿನೇ ಆಗಿರೋದು. ನಹಿ ಅಚೇತನಸ್ಯ, ವಾದ ಯಾತಕ್ಕೆ ಖಂಡನೆ ಮಾಡ್ತಾರೆ? ಅಚೇತನ ಶಬ್ದಕ್ಕೆ ಎರಡು ಅರ್ಥ ಮಾಡಬೇಕೀಗ. ಅಚೇತನಸ್ಯ ಅಂದ್ರೆ ಏನು? ಜಡಗಡಿಗೆ ಕೊಡೋ ಶಕ್ತಿ ಇಲ್ಲ. ಉದಾಹರಣೆ, ಯಾವುದೋ ಒಂದು ಗುಡ್ಡು ಬಿಟ್ಟಿತ್ತು, ಬಂಟ ಮಾಡಿ ಇಟ್ಬಿಟ್ಟ. ಯಾರು ದುಡ್ಡು ಕೊಡ್ತಾರೆ ನೀವು ಮಾಡಿದ್ದಕ್ಕೆ? ತೊಗೊಂಡಿರ್ಬೇಕಾದ್ರೆ ದುಡ್ಡು ಕೊಡ್ಬೋದಷ್ಟೇ, ಮಾಡಿದ್ದಕ್ಕೆ ಯಾರೋ ದುಡ್ಡು ಕೊಡೋದಿಲ್ಲ. ಮಾಡಿದ ದಿವಸ ಏನಾದ್ರು ಕೊಡಿ, ನಾನು ಹೇಳಿದ್ದೆ ಹಂಗೆ ಮಾಡಲಿಕ್ಕೆ, ಹೇಳಿದ್ದೆ ನನಗೆ ಇಲ್ಲ, ಚೆನ್ನಾಗಿ ಮಾಡಿದ್ದೆ, ಹೋಗೋದು ಹೋಗ್ಬಿಡೋದು, ಚೆನ್ನಾಗಿದೆ ಬೈದು ಹೋಗೋದು ಬೇಕಾದ್ರೆ. ಅದು ಅಚೇತನಕ್ಕೆ ಎಂದು ಕೂಡ ತನ್ನಷ್ಟು ದುಡ್ಡು ಕೊಡೋ ಶಕ್ತಿ ಅದಕ್ಕಿಲ್ಲ. ವಜ್ರ ಇದೆ, ಕೊಂಡ್ಕೊಂಡು ಬರೆದವ್ರು ಅದು ಹಾಗೆ ಬಿದ್ದಿರುತ್ತೆ ಅಷ್ಟೇ. ಇನ್ನೊಂದು ಅರ್ಥ ಅಚೇತನ ಅಂತ ಹೇಳಿದರೆ ಚಿತಿ ಸಂಜ್ಞಾನೆ, ಸ್ವತಂತ್ರ ಪೂರ್ಣತ್ವ ಯಾರಿಗಿಲ್ಲ, ಸರ್ವಜ್ಞತ್ವ ಯಾರಿಗಿಲ್ಲ, ಫಲ ಕೊಡೋದು ಬರೋದಿಲ್ಲ ಅವರಿಗೆ. ಇವೆಲ್ಲ ನಾವೆಲ್ಲ ಫಲ ಕೊಡೋದೆಲ್ಲ ಏನು ಗೊತ್ತಿಲ್ಲದೆ ಕೊಡೋದು. ಅದು ದೇವ್ರ ಫಲ ಕೊಡೋಕೆ ಪ್ರತಿಯೊಬ್ಬರ ಅನಾದಿ ಕರ್ಮ ಸ್ವರೂಪ ಎಲ್ಲ ನೋಡ್ಕೊಡ್ತಾರೆ. ಆ ಪರ್ಫೆಕ್ಷನ್ ಯಾರಿಗೂ ಇಲ್ಲ. ಇಲ್ಲ ಅಚೇತನ ಶಬ್ದಕ್ಕೆ ಅಸ್ವತಂತ್ರ ಅಂತ ಅರ್ಥ. ಜಡಕ್ಕೂ ಫಲ ಕೊಡೋ ಶಕ್ತಿ ಇಲ್ಲ, ಅಸ್ವತಂತ್ರ ಪದಾರ್ಥಗಳು ಫಲ ಕೊಡೋ ಶಕ್ತಿ ಇಲ್ಲ. ಆದ್ದರಿಂದ ಫಲ ಕೊಡೋದು ಯಾರು? ಪರಮಾತ್ಮನೇ. ಓಂ ಶ್ರುತತ್ವಾಚ್ಚ ಓಂ, ಬರೀ ಯುಕ್ತಿ ಅಲ್ಲ ಇದು, ಶ್ರುತಿ ಹೇಳಿದೆ. ವಿಜ್ಞಾನಮಾನಂದಂ ಬ್ರಹ್ಮ ರಾತಿರ್ಧಾತು ಪರಾಯಣಂ ಇತಿ. ಧಾತಿ ಧಾತು ಪರಾಯಣ, ವೇದ ಹೇಳ್ತಾ ಇದೆ. ಕೆಸ್ ಮಾಡಿದರೂ ಸಾಕು, ವೇದನೂ ಹೇಳಿಬಿಡ್ತೀವಿ ಬಾಯಿ ಬಿಟ್ಟು. ಪರಾಯಣ ಪರಮಾತ್ಮನೇ. ಓಂ ಧರ್ಮಂ ಜೈಮಿನಿ ರಥ ಏವ ಓಂ ಯತಃ ಫಲಂ ತದೇವ ಕರ್ಮ ಈಶ್ವರಾದ್ಭವತಿ. ಆಗೊಂದು ಪ್ರಶ್ನೆ ಬಂತು, ಒಂದು ಸೂಕ್ಷ್ಮ ವಿಚಾರ. ಅಲ್ಲ, ನಾವು ಇವತ್ತು ಕರ್ಮ ನಾವು ಮಾಡ್ತೇವೆ, ಯಾರು ಹೇಳಿದಂತ ಮಾಡ್ತೇವೆ, ಫಲ ದೇವ್ರು ಕೊಡ್ಬೇಕು ಅದಕ್ಕೆಲ್ಲ ಕೂಡ. ಗೊತ್ತಾಯ್ತಾ? ದೇವರೇ ಹೇಳಿದ್ರೆ ಮಾಡಿದ್ರೆ ದೇವ್ರು ಕೊಟ್ಟೆ, ಬೇರೆ ಅಲ್ಲ. ತನ್ನ ಮನೆ ಕೆಲಸ ಮಾಡಿದಾಗ ತಾನು ದುಡ್ಡು ಕೊಟ್ಟೆ, ಕಂಡವ್ರನ್ನ ಮಾಡಿದಾಗ ಅವನ್ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ. ಈಗ ನಾವು ಯಾರು ಆಚಾರ ಕರೆದ್ರಪ್ಪ, ಒಂದು ಪೂಜೆ ಮಾಡಿಸಿದ್ವಿ, ದುಡ್ಡು ಬರಬೇಕು. ದೇವ್ರು ಕಟ್ಕೊಂಡು ನಾವೇನು ಮಾಡಿ ಯಾರು ಕೊಡ್ಬೇಕೀಗ? ಹಾಂ, ಕೊಡಬೇಕೀಗ.
ಯಾಕೆ ಕೊಡಬೇಕು ಅದಕ್ಕೆ ಹೇಳ್ತಾರೆ ನೋಡಿ ಉತ್ತರ ನೆಕ್ಸ್ಟ್. ಓಂ ಧರ್ಮಂ ಜೈಮಿದಿರಿ ಅತ ಏವ. ಓಂ ಜೈಮಿನಿರು ಹೇಳ್ತಿದ್ದಾರೆ, ಹೌದಪ್ಪ ಹೌದು, ಅರ್ಪಣೆ ಯಾತಕ್ಕೆ ಮಾಡಕ್ಕೆ ಹೇಳ್ತೀವಿ ಅಂದರೆ ಫಲ ಧರ್ಮ ಕಾರ್ಯ ಮಾಡಿಸಿದಲ್ಲ, ಅವನೇ ಮಾಡಿಸಿದ್ದೀವಂತೆ ಗೊತ್ತಾ. ತೇನ ವಿನ ತೃಣಬಪ್ಪಿನ ಚಲತೆ. ಆದ್ದರಿಂದ ಏನು ಮಾಡಬೇಕು? ಕೊಡಬೇಕು. ವಿಜ್ಞಾನಮಾನಂದಂ ಬ್ರಹ್ಮ ರಾತಿರ್ಧಾತು ಪರಾಯಣಂ ಇತಿ. ಅದಕ್ಕೆ ಯತಃ ಫಲಂ ತದೇವ ಕರ್ಮ ಈಶ್ವರಾದ್ಭವತಿ ನಚ ಕರ್ಮ ವಿಮಾಮಲ ಕಾಲಗುಣ ಪ್ರಕೃತೀಶಂ ಅಚಿತ್ತನು ತದ್ಧಿಯತ. ಪೂರ್ತಿ ಅಧಿಕರಣದ ಸಾರ. ದೇಶ ಏವ ಸಾಧು ಕರ್ಮ ಕಾರಯತಿ ಇತಿ ಶ್ರುತೇರಿತಿ ಜೈಮಿನಿ. ಜೈಮಿನಿಗಳು ಕರ್ಮಮೀಮಾಂಸಾ ಪ್ರವರ್ತಕರು, ಅವರೇ ಡಿಕ್ಲೇರ್ ಮಾಡ್ತಾರೆ ಕರ್ಮ ಮಾಡಿ. ಈ ಕರ್ಮ ಈ ಮೀಮಾಂಸಕರು ಒಪ್ಪಲ್ಲ ಅದನ್ನು. ಜೈಮಿನಿಗಳು ಜೀವಾದ ಮತ ಅಲ್ಲದು. ಹೀಗೆ ಬೇರೆಯವ್ರ ಭಾಷ್ಯ ಅಲ್ವೋ, ಜೈಮಿನಿ ಭಾಷ್ಯಕ್ಕೆ ಜೈಮಿನಿ ಸೂತ್ರಕ್ಕೆ ಭಾಷ್ಯ ಬರೆದವ್ರದ್ದು ಯಾರ್ದು ಜೈಮಿನಿ ಅಭಿಪ್ರಾಯ ಅಲ್ಲ. ಆಶ್ಚರ್ಯ ಅಂದರೆ ಇವತ್ತು ಕೂಡ ಜೈಮಿನಿ ಸೂತ್ರಗಳ ಮೇಲೆ ಏನು ಬಂದಿಲ್ಲ, ನಿಜವಾದ ಭಾಷ್ಯ ಬಂದೇ ಇಲ್ಲ ಗೊತ್ತಾ. ನಿಜವಾದ ಭಾಷ್ಯ ಬಂದಿಲ್ಲ. ವೇದವ್ಯಾಸ ಏನು ಕೋಟ್ ಮಾಡ್ತಾರಲ್ಲ, ಇದು ನಿಜವಾದ ಅರ್ಥ ಇದೆ. ಇದ್ರ ಬೇಸಿಸ್ ಮೇಲೆ ಏನು ಮಾಡ್ಬೇಕು, ಅದನ್ನು ಪೂರ್ಣ ಅರ್ಥ ಮಾಡಬೇಕು. ಯಾಕೆ ಮಾಡಲಿಲ್ಲ ನಮ್ಮವರು ಅಂತ ಕೇಳಿದರೆ, ಬ್ರಹ್ಮಮೀಮಾಂಸ ಪ್ರಧಾನವಾದ ವಿಚಾರ ಹೇಳಿದ್ದಾಗಿದೆ ಅಂತ ಹೇಳಲಿಲ್ಲ ಹೊರತು ಅದು ಅಪ್ರಮಾಣ ಅಂತ ಬಿಟ್ಟಿದ್ದಲ್ಲ. ಜೈಮಿನಿ ಸೂತ್ರ ಅಪ್ರಮಾಣ, ಇವತ್ತಿರೋ ಭಾಷ್ಯ ಪ್ರಮಾಣ ಅಲ್ಲ. ಬೇರೆಯವ್ರ ಬ್ರಹ್ಮಸೂತ್ರ ಪ್ರಮಾಣ ಅಂತ ಅವ್ರ ಭಾಷ್ಯ ಪ್ರಮಾಣ ಹೇಗಲ್ವೋ ಹಾಗೆ. ಯಾರು ನಾವು ಒಪ್ಲೇಬೇಕು. ಯಾರ ಒಂದು ಕಾರಣ, ಬ್ರಹ್ಮಸೂತ್ರ ಭಾಷ್ಯ ಓದಿದರೆ ಅರ್ಥ ಆಗುತ್ತೆ, ಅದೊಂದು ಕಾರಣ. ಮತ್ತು ಬ್ರಹ್ಮಸೂತ್ರ ಭಾಷ್ಯ ಓದಷ್ಟು ಅದು ಓದಬೇಕಾಗಿಲ್ಲ. ಯಾಕೆ ಕರ್ಮಕ್ಕಿಂತ ಯಾವ್ದು ದೊಡ್ಡದು, ಜ್ಞಾನ ದೊಡ್ಡದು. ಆ ಅರ್ಥದಲ್ಲಿ ಅದು ತಿಳಿದವ್ರು ಮಾಡಿಸ್ತಾರೆ ಅಷ್ಟೇ. ಉಳಿದವ್ರು ಹಾಗಲ್ಲ. ಜೈಮಿನಿ ಭಾಷೆ ವೇದವ್ಯಾಸರಿಗೆ ವಿರೋಧ ಇದೆ ಅಂತ ಅರ್ಥ ಮಾಡಿಬಿಟ್ಟು. ಜೈಮಿನಿಗಳು ಥಿಯರಿ ಏನು ಅಂದರೆ ಕರ್ಮವೇ ಫಲ ಕೊಡುತ್ತೆ ಅಂತೇಳಿ. ವೇದವ್ಯಾಸರದ್ದು ಹಾಗಲ್ಲ ಅಂತೇಳಿ ತಪ್ಪದು. ವೇದವ್ಯಾಸರ ಶಿಷ್ಯ ಅವ್ರ ಮಾತನ್ನೇ ಹೇಳಿದ್ದಾರೆ. ಇವರೇನು ತಿಳ್ಕೊಂಡ್ರು, ಆಧುನಿಕರೇ ಅಂತ ನಮ್ಮಲ್ಲಿ ಸ್ವಂತ ವಿಚಾರ ಮಾಡಿದವ್ರು ಕಡಿಮೆ. ಫಾರಿನರ್ಸ್ ಬಂದರು, ಅವ್ರು ಏನು ಹೇಳಿದ್ರೆ ಅದನ್ನೇ ಒಪ್ಕೊಂಡು ಕೂತ್ಬಿಟ್ರಿ. ಅವ್ರು ಹೇಳಿದ್ದೆಲ್ಲ ಒಪ್ಕೊಂಡ್ಬಿಟ್ರಿ. ಗೊತ್ತಾಯ್ತಾ. ಅವರಿಗೆ ಇಲ್ಲಿದ್ದು ಏನೂ ಗೊತ್ತಿಲ್ಲ. ಗೊತ್ತಾಯ್ತಾ. ಸ್ವಲ್ಪ ಗೊತ್ತಿದ್ದನ್ನು ಪಾಪ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕಲ್ಲ ಅಂತಲ್ಲ, ನಮ್ಮವರಿಂದ ಜಾಸ್ತಿ ಕೆಲಸ ಮಾಡಿದವರು ಅವರೇ ಫಸ್ಟು. ಎಷ್ಟೋ ಗ್ರಂಥ ಉಳಿಸಿದ್ದು ಅವರು. ಗೊತ್ತಾಯ್ತಾ ನಿಮಗೆ. ಬಹಳ ಇಂಟ್ರೆಸ್ಟಿಂಗ್. ತುಂಬ ಗ್ರಂಥ ಉಳಿಸಿ ತುಂಬ ಮಾಡಿದ್ದವರು. ಆ ದೃಷ್ಟಿ ಏನೇ ಇರಲಿ ಅವರಿಗೆ, ಮಾಡಿದ್ದರು ಸುಳ್ಳು ಅಂತ ಹೇಳಕ್ಕೆ ಬರೋದಿಲ್ಲ. ಅದು ನಮ್ಮ ಜನ ಏನು ಮಾಡಬೇಕಾಗಿತ್ತು, ಅವ್ರು ಮಾಡಿದ ತಪ್ಪನ್ನು ಸಂಶೋಧನೆ ಏನು ಗೊತ್ತಾ, ಮಾಡಿದ್ದೆಲ್ಲ ಒಪ್ಪಬೇಕು ಅಂತಲ್ಲ, ಸರಿಯಾಗಿದ್ದರೆ ಒಪ್ಪಬೇಕು, ತಪ್ಪಿದ್ದಲ್ಲಿ ತಿದ್ದಬೇಕು. ತಿದ್ದಲಿಲ್ಲ ಎಲ್ಲ ಮೆಕ್ಯಾನಿಕಲೇ ಫಾಲೋ ಮಾಡಬೇಕು. ಅವ್ರ ಪ್ರಕಾರ ಏನು ಶುರುವಾಯಿತು ಅಂದರೆ ಜೈಮಿನಿ ವಯವನೇ ಬೇರೆ. ಅವ್ರ ಭಾಷೆ ಓದಿದ್ರು. ಜೈಮಿನಿ ವೇದವ್ಯಾಸ ಸಂಬಂಧ ಗೊತ್ತಾಗಲಿಲ್ಲ ಅವರಿಗೆ. ಆದ್ದರಿಂದ ಅವ್ರು ಇವೆಲ್ಲ 6 ಸಿಸ್ಟಮ್ಸ್ ಅಂತ ಮಾಡಿದ್ದೆಲ್ಲ ತಪ್ಪು ಕಲ್ಪನೆ. ಅವರು ಮಾಡಿದ ಕಲ್ಪನೆ ತಪ್ಪು ಕಲ್ಪನೆ. ಎಲ್ಲ ಶಾಸ್ತ್ರಗಳು ಕೂಡ ಮೂಲತಃ ವೇದವ್ಯಾಸರ ಸಿದ್ಧಾಂತ. ಆದರೆ ಅಂಥವ್ರು ಮಾಡಿದ್ರೆ ಸರಿ ಹೋಗ್ತಿತ್ತು. ಆಚಾರ್ಯರು ಮಾಡಿದ್ರು, ಉಳಿದವ್ರಿಗೆ ಗೊತ್ತಾಗಲಿಲ್ಲ, ಉಳಿದವ್ರು ಮಾಡಲಿಲ್ಲ, ಹೀಗಾಗಿ ನಿಂತೋಯ್ತು. ಕೆಳಗೆ ಓಂ ಪೂರ್ವಂತು ಬಾದರಾಯಣು ಹೇತು ವಿಪದೇಶಾತ್. ಓಂ ಪರಸ್ಯ ಕರ್ಮಣಶ್ಚ ಉಭಯೋ ಫಲಕಾರಣತ್ವೇಪಿ ನ ಕರ್ಮ ಪರಪ್ರವರ್ತಕಂ. ಆಗೊಂದು ಪ್ರಶ್ನೆ ಬಂತು. ಹಾಗಿದ್ರೆ ಈಗ ಕರ್ಮಗಳನ್ನು ನೋಡಿ ಫಲ ಪರಮಾತ್ಮ ಕೊಡ್ತಾ ಇರುತ್ತೆ. ಆಯಿತು, ಫಲ ನೋಡಿ ಪರಮಾತ್ಮ ಕರ್ಮ ನೋಡೇ ಕೊಡಲಿ. ಗೊತ್ತಾಯ್ತಾ. ಇಲ್ಲಿ ಕರ್ಮ ನೋಡಿ ಫಲ ಕೊಡೋದ್ರಿಂದ ಕರ್ಮ ದೊಡ್ಡದು, ಫಲ ಕೊಡೋದ್ರಿಂದ ಪರಮಾತ್ಮ ದೊಡ್ಡದು. ಮತ್ತೊಂದು ಪ್ರಶ್ನೆ ಬಂತು. ಆ ವ್ಯೂ ಹೊರಟೋಯ್ತು. ಈಗ ಕರ್ಮನೇ ಫಲ ಕೊಡುತ್ತೆ ವ್ಯೂ ಇಲ್ಲ. ಈಗ ಪರಮಾತ್ಮ ಕರ್ಮ ನೋಡಿ ಫಲ ಕೊಡೋದ್ರಿಂದ ಫಲ ಯಾವುದಕ್ಕೆ ಬರಬೇಕೀಗ, ಕರ್ಮಕ್ಕೆ ಪ್ರಾಧಾನ್ಯ ಕೊಡ್ತೀವಿ ಅಂತ ಹೇಳಿದರೆ ಇಲ್ಲ, ಕೊಳ್ಳಕ್ಕೆ ಬರೋದಿಲ್ಲ. ಯಾಕೆ? ಪೂರ್ವಂತು ಬಾದರಾಯಣು ಹೇತು ವಿಪದೇಶಾತ್ವು ಪರಶ್ಚ ಕರ್ಮಣಶ್ಚ ಉಭಯೋ ಫಲಕಾರಣತ್ವೇಪಿ ನ ಕರ್ಮ ಪರಪ್ರವರ್ತಕ. ಕರ್ಮವನ್ನು ಪರಮಾತ್ಮ ನಿಯಂತ್ರಣ ಮಾಡ್ತಾನೆ. ಅದು ಪರಮಾತ್ಮ ನಿಯಂತ್ರಣ ಮಾಡೋ ಶಕ್ತಿ ಕರ್ಮಕ್ಕಿಲ್ಲ. ಆದ್ದರಿಂದ ಯಾವ್ದು ಪ್ರಧಾನ? ಈಗ ಪರಮಾತ್ಮನೇ ಪ್ರಧಾನ. ಪರ ಏವ ಕರ್ಮ ಪ್ರವರ್ತಕ. ದೈವ ವೆಹಿಕಲ್ ಇರ್ಬೋದು, ಎಂಥ ಸೂಪರ್ ಲೇಟೆಸ್ಟ್ ಇಂಪಾರ್ಟೆಂಟ್ ವೆಹಿಕಲ್ ಇರ್ಬೋದು, ಇಷ್ಟ ಡ್ರೈವರ್ ಇಲ್ಲದೆ ಹೋದರೆ ಉಪಯೋಗ ಇಲ್ಲ. ಆದ್ದರಿಂದ ಯಾರು ಪ್ರಧಾನ ಆಗ್ತಾನೆ ಈಗ? ಈ ಡ್ರೈವರು ಒಂದ್ಸರಿ ಪ್ರಧಾನ ಅಪ್ರಧಾನ ಆಗ್ತಾನೆ. ದೇವ್ರು ಯಾವಾಗಲೂ ಏನಾಗಿರ್ತಾನೆ? ಪ್ರಧಾನಾಗೇ ಇರ್ತಾನೆ ಹೊರತು ಅಪ್ರಧಾನ ಯಾವ ಕಾಲಕ್ಕೂ ಆಗೋದಿಲ್ಲ. ಪರ ಏವ ಕರ್ಮ ಪ್ರವರ್ತಕ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಇತಿ ಹೇತು ವಿಪದೇಶಾತ್. ಅಂದರೆ ಕರ್ಮ ನೋಡಿ ಫಲ ಕೊಟ್ಟರೆ ದೇವರಿಗೆ ಕೊಡು ಬಂತ ಹಾಕಿದ್ರೆ ಆತ ಮಾಡಿದಷ್ಟು ಲೆಕ್ಕಾಚಾರ ಮೇಲೆ ಬರೆದರೆ ದುಡ್ಡು ಕೊಟ್ಟ ಬಂದ. ಏನು ಅನುಗ್ರಹ ಏನು ಬಂತು ಅಂತ ಕೇಳಿದ್ರೆ ಅನುಗ್ರಹ ಇದೆ ಅಂತ ಹೇಳ್ತಾ. ಯಾತಕ್ಕೆ ಅಂದರೆ ಇವತ್ತು ನೀವು ಸಿಂಪಲ್ಲಾಗಿ ಸರ್ಕಾರಿ ಪ್ರೊಸೀಜರ್ ನೋಡ್ಕೋಬೋದು. ಒಬ್ಬ ಅಧಿಕಾರಿ ಇದ್ದಾನೆ, ಒಬ್ಬರು ಯಾರು ತಪ್ಪು ಮಾಡಿದ್ದಾನೆ, ಶಿಕ್ಷೆ ಕೊಡು ಅಂತೇಳಿ ಡಿಕ್ಲೇರ್ ಮಾಡ್ತಾನೆ. ಗೊತ್ತಾಯ್ತಾ? ಫೈಲ್ ಕಳಿಸ್ತಾನೆ. ಆ ಫೈಲ್ ಏನು ಬೀಳಿರುತ್ತೆ. ಬಟ್ ಅವ್ರ ಕೈ ಇದ್ದವನು ಏನು ಮಾಡ್ಬೋದು? ಅದನ್ನು
ಅಂಗೀಕಾರವಾಗಿ ನಿಯಮ ಏನೂ ಇಲ್ಲ. ಮತ್ತು ಎಷ್ಟೋ ಕೇಸ್ಗಳು ಬಿಚ್ಚೋಗ್ಬಿಡುತ್ತೆ, ಎಷ್ಟೋ ಕೇಸ್ಗಳು ಬೆಳಕಿಗೆ ಬರೋದೇ ಇಲ್ಲ. ಅದೇನು ಮಾಡ್ತಾನೆ, ಓ ನೋ ಅಂದ್ಬಿಡ್ತಾನೆ ಅಷ್ಟೆ. ಕೆಲವು ಸಣ್ಣ ತಪ್ಪು ಮಾಡಿರ್ತಾನೆ, ದೊಡ್ಡದು ಮಾಡಿ ಅವನು ಡಿಸ್ಮಿಸ್ ಮಾಡಿ ಹಾಕ್ಬಿಡ್ತಾನೆ. ಅಂದರೆ ಯಾರು ಪ್ರಧಾನರಾದ್ರೆ ಈಗ ಇಲ್ಲಿ ಅಚೇತನ ಪ್ರಧಾನ ಆಗಕ್ಕೆ ಬರೋದಿಲ್ಲ. ಫೈಲ್ ತಾನೇ ಮೂವ್ ಆಗೋದಿಲ್ಲ, ಮೂವ್ ಮಾಡಿಸ್ಬೇಕು ಅವ್ನು. ಆ ಫೈಲ್ ತರಬೇಡ, ಮೂವ್ ಆಗಿಬಿಟ್ಬಿಡ್ತಾನೆ. ಸ್ವಲ್ಪ ಸಾರಿ ಜನ ಮರ್ತು ಬಿಡ್ತಾರೆ, ಅಲ್ಲಿ ಹೋಗಿಬಿಡ್ತಾರೆ. ಎಲ್ಲೋಯ್ತು 199 ಕೇಸ್, ಕೆಲವು ಇಂಪಾರ್ಟೆಂಟ್ ಕೇಸ್ಗಳೇ ಹೋಗ್ಬಿಡುತ್ತೆ. ಮನಸ್ಸು ಮಾಡಿದರೆ ಸಣ್ಣ ಕೇಸು ದೊಡ್ಡದಾದ್ರೆ ಎಲ್ಲ ಮರ್ಯಾದೆ ಕಳೆದ ಸೂಸೈಡ್ ಮಾಡ್ಕೊಂಡು ಮಾಡಿಬಿಡ್ತಾರೆ. ಎಲ್ಲರೂ ಹಾಗೆ ಅಂತ ಅರ್ಥ ಅಲ್ಲ. ಅಧಿಕಾರಿಗೆ ಪವರ್ ಇದೆ ಅಂತ. ಅಧಿಕಾರಿಗೆ ಎಷ್ಟು ಪವರ್ ಇದ್ದಾಗ ದೇವ್ರಿಗೆ ಎಷ್ಟು ಪವರ್ ಇರುತ್ತೆ. ದೇರ್ಫೋರ್ ಕರ್ಮ ಮತ್ತು ಯಾವಾಗಲೂ ಏನಾಗಿರುತ್ತದ ಸೆಕೆಂಡರಿ. ಆದ್ದರಿಂದ ನಾವು ಕರ್ಮ ಮಾಡಿಬಿಟ್ಟಿದ್ದಕ್ಕೆ ಎಂದೂ ಫಲ ಇಲ್ಲ. ಕೃಷ್ಣಾರ್ಪಣೆ ಹೇಳಲೇಬೇಕಾಗ ಅರ್ಪಿಸ್ ಮೇಲೆ ರೆಕಾರ್ಡ್ ಆಗುತ್ತೆ. ಆಮೇಲೆ ಏನು ಮಾಡ್ತಾರೆ, ಸಬ್ಮಿಟ್ ಮಾಡಿದ್ಮೇಲೆ ಬಿಲ್ ಪಾಸ್ ಆಗ್ತದೆ. ಅಲ್ಲಿವೇನು ಮಾಡೋದಿಲ್ಲ. ಫೈನಲ್ ಬಿಲ್ ಪಾಸ್ ಆಗೋದು ಯಾವಾಗ, ಸಬ್ಮಿಟ್ ಬರಬೇಕು, ಓಕೆ ಮಾಡಬೇಕು. ಅವನು ನೀಟ್ಲಿ ವರ್ಕ್ ಬರೆದು ಬಿಡ್ತಾರೆ, ಇರೋದಿಲ್ಲ. ಬರೆದು ಆವಾಗ ರಿಲೀಸ್ ಮಾಡ, ಅಲ್ಲಿವರು ಕೊಡೋದಿಲ್ಲ. ಸೊ ದೇವರೇ ಫೈನಲ್ ಅನ್ನೇ ಹೊರತು ಇವ್ರು ಫೈನಲ್ ಆಗೋದಿಲ್ಲ. ಹೌದೌದು ಮಾಡ್ತಾನೆ. ಆವಾಗ ದೇವ್ರನ್ನ ಮಾಡ್ತಾನೆ. ಅದಕ್ಕೆ ಏನು ಫಲ ಕೊಡಬೇಕು ಕೊಡ್ತಾನೆ. ಅದು ದುಡ್ಡು ಏನು ಕೆಲಸನೇ, ಏನು ದುಡ್ಡು ಕೊಡೋದು, ಏನು ಮಾಡಿದ್ದು ಹೇಳಿ ಅಂತ ಕೇಳ್ತಾನೆ. ಹೇಳಬೇಕು, ಅದಕ್ಕೆ ಒಪ್ಪಿಸೋದು. ಅರ್ಪಣ ಅಂದರೆ ಅದೇ. ಅರ್ಪಣ ಅಂದರೆ ಏನು, ಸಬ್ಮಿಟ್ ಮಾಡೋದು. ಕೆಲಸ ಆದಮೇಲೆ ಮಾಡಿದ್ದೇನೆ ಅಂತ ಹೇಳಬೇಕು. ಆ ರಿಪೋರ್ಟ್ ಕೊಡೋವರೆಗೂ ಕನ್ಸಿಡರ್ ಮಾಡೋದಿಲ್ಲ. ಮಾಡಿ ಎಲ್ಲ ತೋರಿಸ್ಬೇಕು, ಡೀಟೇಲ್ ಏನಿತ್ತು, ಏನು ಮಾಡಿದ್ದೇನೆ, ಏನೂ ಬಾಕಿ ಇಲ್ಲ, ಆದ್ದರಿಂದ ಪೂರ್ತಿ ಕೊಟ್ಟು ಮುಗಿಸಿಬಿಡಿ ಅಂತ ಕೇಳಬೇಕು. ಹಾಂ, ಅದು ಹೇಳಿದ್ದಾರೆ, ಹಿಂದೆ ಹೇಳಿದ್ದಾರೆ. ಅದು ಹೇಗೆ ಮಾಡಿಸ್ತಾರೆ ಅಂತ ಹೇಳಿದಷ್ಟೇ. ಯಾರು ಮಾಡಿಸ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಇತಿ ಪುಣ್ಯೇನ ಕರ್ಮಂದು ಇತಿ ಹೇತು ಉಪದೇಶ ದ್ರವ್ಯಂ ಕರ್ಮ ಚ ಕಾಲಶ್ಚ ಇತ್ತೀಚೆ. ಇನ್ನೊಂದು ವಾದ ಇದ್ದೇ ಇದೆ. ದ್ರವ್ಯ ಕರ್ಮ ಭಗವದ್ಗೀತೆನ ಅಂತ ಹೇಳಿದ್ರೆ ಕೊಟೇಶನ್ ಇದೆ. ದ್ರವ್ಯಂ ಕರ್ಮ ಚ ಕಾಲಸ್ಯ ಸ್ವಭಾವ ಜೀವ ಏವ ಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಅಲ್ಲಿಗಾಯ್ತು, ಅಲ್ಲಿಗೆ ಅದು ಪಾದನೆ ಭೂತವಿತ್ತು. ಇದು ಫಲದಾನಾಧಿಕರಣಂ. ಶ್ರೀಮದಾನಂದಯುಕ್ತ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯೆ ತೃತೀಯಾಧ್ಯಾಯಸ್ಯ ದ್ವಿತೀಯ ಪಾದ. ತೃತೀಯ ಪಾದ ನಾಳೆ ದಿವಸ. ಅತಿ ದೊಡ್ಡ ಪಾದ ಇದು. ಇಡೀ ಬ್ರಹ್ಮಸೂತ್ರಗಳಲ್ಲೇ ದೊಡ್ಡ ಪಾದ, ದೊಡ್ಡ ಅಧ್ಯಾಯ 3ನೇದು. ದೊಡ್ಡ ಪಾದ 3ನೇ ಪಾದ ಮತ್ತೆ ನಾಳೆಯಿಂದ ಶುರುವಾಗುತ್ತೆ. ಅತಿ ಹೆಚ್ಚು ಸೂತ್ರ, ಅತಿ ಹೆಚ್ಚು ಅಧಿಕರಣ ಇರತಕ್ಕಂಥ ಪಾದ.